ಹೆಲೋ ಪೀಪಲ್, ಹೇಗಿದ್ದೀರಾ? ಹಾಗೆ ಇದು ಪಾಲಕ್ ಪನ್ನೀರ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪನ್ನ ಬೇಯಕ್ಕಿಟ್ಟಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಪಾಲಕ್ ಸೊಪ್ಪನ್ನ ಏನು ಮಾಡಬೇಕಪ್ಪ ಅಂತಂದರೆ ತಣ್ಣೀರಲ್ಲಿ ಅಂದರೆ ಐಸ್ ವಾಟ್ರಲ್ಲಿ ತೊಳ್ಕೊಬಿಟ್ಟು ನಾನಿಲ್ಲಿ ಈರುಳ್ಳಿ ಹಾಗೆ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡಿದ್ದೀನಿ. ಹಾಗೆ ಪನ್ನೀರು ಕೂಡ ಒಂದು 100 ಗ್ರಾಮ್ ತೊಗೊಂಬಂದಿದ್ದೀನಿ. ನಂದಿನಿ ಇದು ಫಸ್ಟು ಟೈಮ್ ನಮ್ಮ ಮನೇಲಿ ನಾನು ಪಾಲಕ್ ಪನ್ನೀರ್ ಮಾಡಿದ್ದು. ಅದು ನಾರ್ತ್ ಇಂಡಿಯನ್ ಸ್ಟೈಲ್ ಹಾಗೆ ಡಾಬಾ ಸ್ಟೈಲಲ್ಲಿ ಈ ಸಲ ಪಾಲಕ್ ಪನ್ನೀರನ್ನ ಮಾಡಿದ್ದೀನಿ. ಹಾಗೆ 10 ರೂಪಾಯಿದು 2 ಗೋಡಂಬಿ ಪ್ಯಾಕೆಟ್ ತರಿಸಿದ್ದೆ. ಪಾಲಕ್ ಸೊಪ್ಪನ್ನ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಂಬಿಟ್ಟು ಅದನ್ನು ಬಸ್ಕೊಂಬಿಟ್ಟು ತಣ್ಣೀರಲ್ಲಿ ತೊಳೆದಾದ್ಮೇಲೆ ಅದಕ್ಕೆ ಇದು ಗೋಡಂಬಿ ಹಾಗೆ 2 ಹಸಿಮೆಣ್ಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಕಲರ್ ಚೇಂಜ್ ಆಗಿಲ್ಲ. ಏನಕ್ಕಪ್ಪ ಅಂತಂದರೆ ಪಾಲಕ್ ಸೊಪ್ಪು ಬೆಂದಾದಮೇಲೆ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಿರೋದ್ರಿಂದ. ಹಾಗೆ ಕೆಲವರು ಸಕ್ಕರೆ ಹಾಕಿದ್ದು ಕೂಡ ನೋಡಿದೆ, ಕೆಲವರು ಉಪ್ಪು ಹಾಕಿದ್ದು ಕೂಡ ನೋಡಿದೆ. ಬಟ್ ಉಪ್ಪು ಸಕ್ಕರೆ ಏನೂ ಹಾಕೋದಕ್ಕೆ ಹೋಗಬೇಡಿ. ಹಾಗೇ ತಣ್ಣೀರಲ್ಲಿ ತೊಳೆದು ಬೇಯಿಸ್ಕೊಂಡ್ರೆ ಪಾಲಕ್ ಸೊಪ್ಪು ಅದೇ ಸೇಮ್ ಕಲರ್ ಇರುತ್ತೆ, ತುಂಬ ಗ್ರೀನಿಶ್ ಆಗಿರುತ್ತೆ. ಹಾಗೆ ಈಗ ನಾನು ಬಾಕ್ಸಲ್ಲಿ ತೋರಿಸಿದ್ದು ಬೆಣ್ಣೆ ಊರಿಂದ ನನ್ನ ತಂಗಿ ತಂದುಕೊಟ್ಟಿದ್ದು. ಮೊನ್ನೆ ಊರಬ್ಬಕ್ಕೆ ನನ್ನ ತಂಗಿ ಬಂದಿದ್ಲು ಅಂತ ಹೇಳಿದ್ನಲ್ವ. ಸೊ ಊರಲ್ಲಿ ಅವ್ರದ್ದು ಎಮ್ಮೆ ಇದೆ, ಎಮ್ಮೆ ಬೆಣ್ಣೆ ಯಾವಾಗಲೂ ವೈಟಾಗಿರುತ್ತೆ. ನನಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ, ತುಪ್ಪಕ್ಕಿಂತ ಅಂದರೆ ಬೆಣ್ಣೆ ಜಾಸ್ತಿ ತಿಂತಾಯಿದ್ದೆ ನಾನು ಊರಲ್ಲಿ. ಸೊ ಹಾಗಾಗಿ ತುಪ್ಪ ಕಾಯಿಸೋದಕ್ಕೆ ಟೈಮ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಬೆಣ್ಣೆನ ತಂದುಕೊಟ್ಲು. ಹಾಗೆ ಬೆಣ್ಣೆ ಎರಡನ್ನೂ ಹಾಕಿದ್ದೀನಿ, ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಜೀರಿಗೆನ ಹಾಕಿ ಆಮೇಲೆ ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಕಿದ್ದೀನಿ. ನೀವು ಈರುಳ್ಳಿನ ಹೆಚ್ಚಿಲ್ಲ ಅಂತಂದರೆ ನೀವು ಪೇಸ್ಟ್ ಮಾಡಿ, ಅಂದರೆ ನುಣ್ಣಗೆ ರುಬ್ಬಿಟ್ಟು ಕೂಡ ಹಾಕ್ಬೋದು. ನಾನು ರುಬ್ಬೋದಕ್ಕೆಲ್ಲ ಟೈಮ್ ಸಿಗ್ತಿಲ್ಲ, ಹಾಗಾಗಿ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆನೇ ಮಾಡ್ತಾ ಇರೋದು, ಮಕ್ಕಳಿಗೆಲ್ಲ ಬಾಕ್ಸಕ್ಕೂ ಕಟ್ಟಬೇಕಿತ್ತು. ಹಾಗೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟಲ್ಲಿತ್ತು, ಹಾಗಾಗಿ ಅದನ್ನೇ ಹಾಕ್ಕೋತಾ ಇದ್ದೀನಿ. ಶುಂಠಿ ಮನೇಲಿ ಇರಲಿಲ್ಲ, ಚಚ್ಚಿಬಿಟ್ಟು ಹಾಕೋದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ. ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಈಗ ಟೊಮೆಟೊನೂ ಕೂಡ ಹೆಚ್ಚಿ ಹಾಕ್ತಾಯಿದ್ದೀನಿ. ಟೊಮೆಟೊನ ನೀವು ಪ್ಯೂರಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ ಈ ಪಾಲಕ್ ಪನ್ನೀರು. ಸೊ ಆವಾಗ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಗ್ರೇವಿ ಥರ ಹಾಗಾಗಿ ಸಿಗ್ತಾ ಇರುತ್ತೆ, ಅಂದರೆ ವೆಜಿಟೇಬಲ್ಸ್ ಥರ ಟೊಮೆಟೊ ಸಿಗ್ತಾ ಇರುತ್ತೆ ನಿಮಗೆ ತಿನ್ನುವಾಗ. ನಾನಿವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಬೆಂದಿದೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ. ಇವಾಗ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಫಸ್ಟ್ ಹಾಕಿದ್ದು ಧನಿಯಾ ಪುಡಿ, ಹಾಗೆ ಇವಾಗ ಖಾರದ ಪುಡಿ ಅಂದರೆ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಸ್ವಲ್ಪ 2 ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡಿದ್ದೀವಲ್ಲ, ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಖಾರ ಹಾಕಿಲ್ಲ. ಹಾಗೆ ಗರಂ ಮಸಾಲ, ಇದು 3 ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಸಣ್ಣ ಹುರಿಲೇ ಮಾಡಬೇಕು. ಸೊ ನಾನಿವಾಗ ಹಾಕ್ತಾಯಿದ್ದೀನಿ ನೋಡಿ, ಅವ್ರದ್ದು ಗರಂ ಮಸಾಲ. ಸೊ ನಾನಿದು ಜಾಸ್ತಿ ಆಚಿದೆ ಯೂಸ್ ಮಾಡೋದು ಗರಂ ಮಸಾಲನ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನು ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ತಳ ಹತ್ತತ್ತೆ ಮಸಾಲೆ ಹಾಕಿದಾಗ, ಹಾಗೆ ತಿರುಗ್ಕೋತಾ ಇರಬೇಕು. ಇವಾಗ ಇದಕ್ಕೆ ರುಬ್ಬಿರ್ತಕ್ಕಂಥ ಪಾಲಕ್, ಗೋಡಂಬಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಷ್ಟನ್ನು ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಬಾಣಲಿಲಿ ಅಂತ ಹೇಳ್ಬಿಟ್ಟು. ನಾನಿವಾಗ ಸ್ವಲ್ಪ ಜಾರನ್ನ ತೊಳೆದ್ಬಿಟ್ಟು ಆ ನೀರನ್ನ ಕೂಡ ಹಾಕ್ಕೊಂಡೆ. ಹಾಗೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳುವಾಗಬೇಕು ಅಂತಂದರೆ ತೆಳುವಾಗೂ ಮಾಡ್ಕೋಬೋದು, ಇಲ್ಲ ನಿಮಗೆ ಚಪಾತಿಗೆ, ಪರೋಟಾಗೆ, ಹಾಗೆ ದೋಸೆ, ಇಡ್ಲಿ ಇದಕ್ಕೆ ಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನಾನು ಈ ಥಿಕ್ನೆಸ್ಸಲ್ಲಿ ಇಟ್ಟಿದ್ದೀನಿ, ಅಂದರೆ ಸ್ವಲ್ಪ ಗಟ್ಟಿಯಾಗೆ ಗೊಜ್ಜು ಥರ, ಅಂದರೆ ಗ್ರೇವಿ ಥರ. ಪಾಲಕ್ ಪನ್ನೀರ್ ಅಂದರೆ ಅದು ಇದಾಗೇ ಇರಬೇಕು. ಹಾಗೆಯೇ ಮುಂಚೆನೇ ಇದಕ್ಕೆ ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಖಾರದ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಪನ್ನೀರು ಉಪ್ಪು ಖಾರನ ಹಿಡ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಬೇಯೋದಕ್ಕೆ ಇಟ್ಮೇಲೆ ಇವಾಗ ಪನ್ನೀರನ್ನ ಹಾಗೆ ಹಾಕ್ತಾಯಿದ್ದೀನಿ. ಪನ್ನೀರನ್ನ ಫ್ರೈ ಮಾಡ್ಕೊಂಡಿಲ್ಲ, ಪನ್ನೀರನ್ನ ಫ್ರೈ ಮಾಡಿಕೊಂಡ್ರೆ ಅದು ಕಡಾಯಿ ಪನ್ನೀರ್ ಆಗೋಗುತ್ತೆ. ಸೊ ನಾವು ಮಾಡ್ತಾ ಇರೋದು ಪಾಲಕ್ ಪನ್ನೀರ್ ಆಗಿರೋದ್ರಿಂದ
ಪನ್ನೀರನ್ನ ಹಾಗೆ ಹಾಕ್ತಾಯಿದ್ದೀನಿ. ಬಟ್ ಉಪ್ಪು ಖಾರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಪನ್ನೀರ್ಗೂ ಉಪ್ಪು ಖಾರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈಗ ಕೊನೆಯಲ್ಲಿ ಒಂದು ತಡ್ಕ ಅಂತಾರೆ, ಅಂದರೆ ಒಗ್ಗರಣೆ, ಹಿಂದಿಯಲ್ಲಿ ತಡ್ಕ ಅಂತಾರೆ. ತಡ್ಕಕ್ಕೆ ಏನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಖಾರದ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ಅದ್ರಲ್ಲಿ ಹಾಕ್ಕೊಳ್ಳೋದು. ಇದು ಒಂದು ಎಕ್ಸ್ಟ್ರಾ ಅರೋಮಾ ಕೊಡುತ್ತೆ. ಹಾಗೆ ಇದಕ್ಕೆ ನಾನು ನಮ್ಮ ಇಂಡಿಯನ್ ಸ್ಟೈಲ್ ಗೊತ್ತಲ್ಲ, ಯಾವುದೇ ಅಡುಗೆ ಕಂಪ್ಲೀಟ್ ಆಗಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಇರಲೇಬೇಕು. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಹಾಕ್ತಾಯಿದ್ದೀನಿ. ಎಂದಕ್ಕೆ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ, ಮತ್ತು ನನಗೆ ಬೆಣ್ಣೆ ಇಷ್ಟ ಅನ್ನೋದಕ್ಕೋಸ್ಕರನೂ ಕೂಡ ಬೆಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಕಿ ಈಗ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ. ಯಾಕಂದರೆ ಪನ್ನೀರ್ ಹಾಕಿದ್ದೀವಲ್ಲ, ಸ್ವಲ್ಪ ಪನ್ನೀರು ಸ್ವಲ್ಪ ಕುಕ್ ಆಗಬೇಕು. ಹಾಗಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಈ ರೀತಿ ಪನ್ನೀರನ್ನ ಹಾಕಾದ್ಮೇಲೆ ಬೇಯಿಸ್ಕೊತಾ ಇದ್ದೀನಿ. ಜಾಸ್ತಿ ಬೇಯಿಸೋಕೆ ಹೋಗ್ಬಿಡಿ, ಪನ್ನೀರೆಲ್ಲ ಪುಡಿ ಆಗೋಗುತ್ತೆ. ಪನ್ನೀರೆಲ್ಲ ಬೇಯಿತು. ಇವಾಗ ಮಕ್ಕಳಿಗೆ ಬಾಕ್ಸ್ಗೆ ಕಟ್ತಾಯಿದ್ದೀನಿ. ಸೊ ಮಕ್ಕಳು ಕೂಡ ಬೆಳಗ್ಗೆನೇ ಚಪಾತಿ ಮತ್ತು ಪಾಲಕ್ ಪನ್ನೀರನ್ನ ಮಾಡಿದ್ದೆ ಮಕ್ಕಳ ಬಾಕ್ಸ್ಗೆಲ್ವ. ಸೊ ಅವರು ಸ್ಕೂಲಲ್ಲಿ ಕಾಲೇಜಲ್ಲಿ ಅಂದರೆ ನನ್ನ ದೊಡ್ಡ ಮಗಳು ಕಾಲೇಜಲ್ಲಿ ಅವಳಿಗೆ ಪಲಾವ್ ಕೊಟ್ಬಿಟ್ಟು ಈಸ್ಕೊಂಡ್ರಂತೆ, ಯಾರು ಮಾಡಿದ್ದು ಅಂತ ಎಲ್ಲ ಕೇಳ್ತಾಯಿದ್ರಮ್ಮ. ನಮ್ಮಮ್ಮ ನೀನಂತೂ ಮಾಡಿರೋದಲ್ಲ, ನಿಮ್ಮಮ್ಮ ಮಾಡಿರ್ತಾರೆ ಅಂತ ಹೇಳಿದ್ರು ಅಂತ ಅಂದ್ಲು. ಸೊ ನೋಡ್ತಾ ಇರ್ಬೋದು 3 ಜನಕ್ಕೂ ಕೂಡ ಇವಾಗ ಬಾಕ್ಸ್ನ ಅಂದರೆ ಪಾಲಕ್ ಪನ್ನೀರನ್ನ ಕಟ್ತಾಯಿದ್ದೀನಿ. ಚಪಾತಿ ಆಲ್ರೆಡಿ ಹಾಕಿದ್ದೆ. ಹಾಗೆ ಚಪಾತಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಪಾತಿನ ಇಲ್ಲಿ ನಮ್ಮ ಮನೆ ಹತ್ರನೇ ಚಪಾತಿ ಮಾಡಿ ಫ್ರೆಶ್ಶಾಗಿ ಕೊಡ್ತಾರೆ, ಅವ್ರ ಹತ್ರ ತರಿಸ್ಕೊಂಡಿದ್ದೆ. ಏನಕ್ಕೆ ಅಂದರೆ ಬೆಳಗ್ಗೆ ಪಾಲಕ್ ಪನ್ನೀರು ಮತ್ತು ಚಪಾತಿ ಎರಡು ಒಟ್ಟಿಗೆ ಮಾಡೋದು ಕಷ್ಟ ಆಗುತ್ತೆ. ಚಪಾತಿ ಎಲ್ಲ ಬಾಕ್ಸಿಗೆ ಕಟ್ಟೋದಕ್ಕೆ, ನಮಗೆ ತಿನ್ನೋದಕ್ಕೆ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಫಸ್ಟು ಬಾಕ್ಸ್ಗೆಲ್ಲ ಕಟ್ಕೊಂಡ್ಬಿಡ್ತೀವಿ. ಯಾಕಂದರೆ ಹೊರಗಡೆ ತಿನ್ನೋದು ಸ್ವಲ್ಪ ಜಾಸ್ತಿ ಇರಬೇಕು. ಇವಾಗ ತಿನ್ನೋದು ಸ್ವಲ್ಪ ಇದ್ರೂ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೋಬೋದು ಬೆಳಗ್ಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮಕ್ಕಳಿಗೆ ಹಾಕ್ಕೊಡ್ತಾಯಿದ್ದೀನಿ ಪಾಲಕ್ ಪನ್ನೀರು ಮತ್ತು ಚಪಾತಿ. ಹಾಗೆ ರಾತ್ರಿ ಅದು ಸೊಪ್ಪಿನ ಪಲ್ಯ ಉಳಿದಿತ್ತು, ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹಾಕಿ ಕೊಟ್ಟೆ. ಸೊ ಮಕ್ಕಳಿಬ್ರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಚಿಕ್ಕವಳಿನೂ ಹಾಕ್ಕೊಂಬಂದಿದ್ಲು, ದೊಡ್ಡವಳಿಗೆ ಹಾಕಿ ಟೇಸ್ಟ್ ಯಾವ ರೀತಿ ಐತೆ ಅಂತ ಹೇಳ್ಬಿಟ್ಟು ಕೊಟ್ಟೆ. ಚೆನ್ನಾಗಿದೆ ಅಂತ ಹೇಳಿದ್ಲು. ಹಾಗೆ ನಾನು ಕೂಡ ಹಾಕ್ಕೊಂಡು ತಿಂದೆ. ಬಟ್ ಇವಾಗ ತಿಂದಿದ್ದಕ್ಕಿಂತ ಮಧ್ಯಾಹ್ನ ಸೂಪರಾಗಿತ್ತು, ಸಖತ್ ಇಷ್ಟ ಆಯಿತು. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇವಾಗ ಪಾಲಕ್ ಸೊಪ್ಪು ಕಟ್ 10 ರೂಪಾಯಿ ಇದೆ, ಹಾಗಾಗಿ ಪನ್ನೀರ್ಗೆ ಏನು ಒಂದು 100 ರೂಪಾಯಿ ಆಗ್ಬೋದು. ಸೊ ತಂದು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇದು ನನ್ನ ಚಿಕ್ಕ ಮಗಳಿಗೆ ಡ್ರಾಯಿಂಗ್ದೇನೋ ಬರ್ಕೊಂಬರೋದಕ್ಕೆ ಹೇಳಿದ್ರಂತೆ. ಹಾಗಾಗಿ ನನ್ನ ದೊಡ್ಡ ಮಗಳು ಶಿಜುಕಾ ಕಾರ್ಟೂನ್ ಗೊತ್ತಲ್ಲ, ಮಕ್ಕಳು ಫೇವ್ರೇಟು, ಅದನ್ನು ಬರೀತಾ ಇದ್ಲು. ನೋಡ್ತಾ ಇರ್ಬೋದು, ನೋಡ್ಕೊಂಡು ಬರೆದಿರೋದು, ಟ್ರೇಸ್ ಮಾಡಿರೋದಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನನಗೂ ಕೂಡ ಇಷ್ಟ ಆಯಿತು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.